ಅನ್ನುವಂತೆ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಈ ಕ್ರಾಂತಿಯ ಚರ್ಚೆ ಒಂದು ಕಡೆ ಆದರೆ ಆ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ಪತ್ನಿ ಸಹಿತ ಮಂತ್ರಾಲಯಕ್ಕೆ ಈಗ ಭೇಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪತ್ನಿ ಜೊತೆಗೆ ರಾಯರ ದರ್ಶನಕ್ಕೆ ಮುಂದಾಗಿದ್ದಾರೆ ಡಿಕೆಶಿ. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೂಲ ರಾಮದೇವರ ಮಹಾ ಅಭಿಷೇಕದಲ್ಲಿ ಭಾಗಿಯಾಗಿದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಮೂಲ ರಾಮದೇವರ ಮಹಾ ಅಭಿಷೇಕ ಈ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಒಂದಷ್ಟು ಟೆಂಪಲ್ ರನ್ ಅನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಯ ವಿಚಾರ ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಜಕೀಯ ಪಡಸಾಲೆಗಳಲ್ಲೂ ಕೂಡ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ಇಲ್ಲಿ ಡಿಕೆ ಶಿವಕುಮಾರ್ ರಾಯರ ಮೂಲ ಬೃಂದಾವನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿರೋದು. ರಾಮದೇವರ ಮಹಾ ಅಭಿಷೇಕದ ಅಪರೂಪದ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಇತ್ತೀಚೆಗೆ ದೇವಸ್ಥಾನಗಳತ್ತ ಹೋಗ್ತಾ ಇರೋದು ಬಹಳ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನವೆಂಬರ್ ಕ್ರಾಂತಿಯ ವಿಚಾರ, ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಗಳ ವಿಸಿಟ್. ಮೊನ್ನೆ ತಾನೇ ಹಾಸನಾಂಬ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು, ಅಲ್ಲಿ ದರ್ಶನವನ್ನ ಪಡೆದಿದ್ರು. ಆ ನಂತರದಲ್ಲಿ ಈಗ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ನಂತರ ಇವತ್ತು ಈ ರಾಮದೇವರ ಮಹಾ ಅಭಿಷೇಕ ಇದೆ, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಪತ್ನಿ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿರೋದು. ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಅವತಾರ ಕಾರ್ಯದನ್ನ ಮನಗಂಡಂತಹ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಪ್ರಸಿದ್ಧರಾಗಿ ದೇಶದ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಈ ಕ್ರಾಂತಿಯ ಚರ್ಚೆ ಒಂದು ಕಡೆ ಆದರೆ ಆ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ಪತ್ನಿ ಸಹಿತ ಮಂತ್ರಾಲಯಕ್ಕೆ ಈಗ ಭೇಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪತ್ನಿ ಜೊತೆಗೆ ರಾಯರ ದರ್ಶನಕ್ಕೆ ಮುಂದಾಗಿದ್ದಾರೆ ಡಿಕೆಶಿ. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೂಲ ರಾಮದೇವರ ಮಹಾ ಅಭಿಷೇಕದಲ್ಲಿ ಭಾಗಿಯಾಗಿದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಮೂಲ ರಾಮದೇವರ ಮಹಾ ಅಭಿಷೇಕ ಈ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಒಂದಷ್ಟು ಟೆಂಪಲ್ ರನ್ ಅನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಯ ವಿಚಾರ ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಜಕೀಯ ಪಡಸಾಲೆಗಳಲ್ಲೂ ಕೂಡ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ಇಲ್ಲಿ ಡಿಕೆ ಶಿವಕುಮಾರ್ ರಾಯರ ಮೂಲ ಬೃಂದಾವನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿರೋದು. ರಾಮದೇವರ ಮಹಾ ಅಭಿಷೇಕದ ಅಪರೂಪದ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಇತ್ತೀಚೆಗೆ ದೇವಸ್ಥಾನಗಳತ್ತ ಹೋಗ್ತಾ ಇರೋದು ಬಹಳ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನವೆಂಬರ್ ಕ್ರಾಂತಿಯ ವಿಚಾರ, ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಗಳ ವಿಸಿಟ್. ಮೊನ್ನೆ ತಾನೇ ಹಾಸನಾಂಬ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು, ಅಲ್ಲಿ ದರ್ಶನವನ್ನ ಪಡೆದಿದ್ರು. ಆ ನಂತರದಲ್ಲಿ ಈಗ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ನಂತರ ಇವತ್ತು ಈ ರಾಮದೇವರ ಮಹಾ ಅಭಿಷೇಕ ಇದೆ, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಪತ್ನಿ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿರೋದು. ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಅವತಾರ ಕಾರ್ಯದನ್ನ ಮನಗಂಡಂತಹ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಪ್ರಸಿದ್ಧರಾಗಿ ದೇಶದ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರ
ಬಹಳ ವಿಶೇಷವಾದ ಅನ್ನುವಂತೆ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಈ ಕ್ರಾಂತಿಯ ಚರ್ಚೆ ಒಂದು ಕಡೆ ಆದರೆ ಆ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ಪತ್ನಿ ಸಹಿತ ಮಂತ್ರಾಲಯಕ್ಕೆ ಈಗ ಭೇಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪತ್ನಿ ಜೊತೆಗೆ ರಾಯರ ದರ್ಶನಕ್ಕೆ ಮುಂದಾಗಿದ್ದಾರೆ ಡಿಕೆಶಿ. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೂಲ ರಾಮದೇವರ ಮಹಾ ಅಭಿಷೇಕದಲ್ಲಿ ಭಾಗಿಯಾಗಿದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಮೂಲ ರಾಮದೇವರ ಮಹಾ ಅಭಿಷೇಕ. ಈ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಒಂದಷ್ಟು ಟೆಂಪಲ್ ರನ್ ಅನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಯ ವಿಚಾರ ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಜಕೀಯ ಪಡಸಾಲೆಗಳಲ್ಲೂ ಕೂಡ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ಇಲ್ಲಿ ಡಿಕೆ ಶಿವಕುಮಾರ್ ರಾಯರ ಮೂಲ ಬೃಂದಾವನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿರುವುದು. ರಾಮದೇವರ ಮಹಾ ಅಭಿಷೇಕದ ಅಪರೂಪದ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಇತ್ತೀಚೆಗೆ ದೇವಸ್ಥಾನಗಳತ್ತ ಹೋಗ್ತಾ ಇರೋದು ಬಹಳ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನವೆಂಬರ್ ಕ್ರಾಂತಿಯ ವಿಚಾರ, ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಗಳ ವಿಸಿಟ್. ಮೊನ್ನೆ ತಾರೆ ಹಾಸನಾಂಬ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು, ಅಲ್ಲಿ ದರ್ಶನವನ್ನ ಪಡೆದಿದ್ರು. ಆ ನಂತರದಲ್ಲಿ ಈಗ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ನಂತರ ಇವತ್ತು ಈ ರಾಮದೇವರ ಮಹಾ ಅಭಿಷೇಕ ಇದೆ, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಪತ್ನಿ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿರೋದು. ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಅವತಾರ ಕಾರ್ಯದನ್ನ ಮನಗಂಡಂತಹ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಪ್ರಸಿದ್ಧರಾಗಿ ದೇಶದ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರ ಬಹಳ ವಿಶೇಷವಾದ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಈ ಕ್ರಾಂತಿಯ ಚರ್ಚೆ ಒಂದು ಕಡೆ ಆದರೆ ಆ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ಪತ್ನಿ ಸಹಿತ ಮಂತ್ರಾಲಯಕ್ಕೆ ಈಗ ಭೇಟಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪತ್ನಿ ಜೊತೆಗೆ ರಾಯರ ದರ್ಶನಕ್ಕೆ ಮುಂದಾಗಿದ್ದಾರೆ ಡಿಕೆಶಿ. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೂಲ ರಾಮದೇವರ ಮಹಾ ಅಭಿಷೇಕದಲ್ಲಿ ಭಾಗಿಯಾಗಿದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಮೂಲ ರಾಮದೇವರ ಮಹಾ ಅಭಿಷೇಕ. ಈ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಒಂದಷ್ಟು ಟೆಂಪಲ್ ರನ್ ಅನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಯ ವಿಚಾರ ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ರಾಜಕೀಯ ಪಡಸಾಲೆಗಳಲ್ಲೂ ಕೂಡ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ಇಲ್ಲಿ ಡಿಕೆ ಶಿವಕುಮಾರ್ ರಾಯರ ಮೂಲ ಬೃಂದಾವನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿರುವುದು. ರಾಮದೇವರ ಮಹಾ ಅಭಿಷೇಕದ ಅಪರೂಪದ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಇತ್ತೀಚೆಗೆ ದೇವಸ್ಥಾನಗಳತ್ತ ಹೋಗ್ತಾ ಇರೋದು ಬಹಳ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನವೆಂಬರ್ ಕ್ರಾಂತಿಯ ವಿಚಾರ, ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಗಳ ವಿಸಿಟ್. ಮೊನ್ನೆ ತಾರೆ ಹಾಸನಾಂಬ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು, ಅಲ್ಲಿ ದರ್ಶನವನ್ನ ಪಡೆದಿದ್ರು. ಆ ನಂತರದಲ್ಲಿ ಈಗ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ನಂತರ ಇವತ್ತು ಈ ರಾಮದೇವರ ಮಹಾ ಅಭಿಷೇಕ ಇದೆ, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಪತ್ನಿ ಸಮೇತರಾಗಿ ರಾಯರ ದರ್ಶನವನ್ನ ಪಡೆದಿರೋದು. ಅವರ ವೈರಾಗ್ಯ, ಅವರ ಜ್ಞಾನ, ಅವರ ಅವತಾರ ಕಾರ್ಯದನ್ನ ಮನಗಂಡಂತಹ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಪ್ರಸಿದ್ಧರಾಗಿ ದೇಶದ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರ ಬಹಳ ವಿಶೇಷವಾದ